ನಮಸ್ತೆ ಫ್ರೆಂಡ್ಸ್, ವಿಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಹಾಕ್ತೀನಿ ಒಂದು ಬ್ಲೌಸು. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಬಂದಿರುವಂಥದ್ದು ಒಂದು ನಾರ್ಮಲ್ ಬ್ಲೌಸ್ ಅಲ್ಲಿ. ಸೊ ಈ ರೀತಿ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ, ಯಾವ ರೀತಿ ನೀವು ಕಟಿಂಗ್ ಮಾಡಬೇಕು, ಎಲ್ಲಿ ತಪ್ಪು ಮಾಡ್ತೀರಾ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಬ್ಲೌಸ್ ನ ಕಟಿಂಗ್ ಮಾಡುವ ಮೂಲಕ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಇನ್ನೊಂದು ವಿಷಯ, ಡಿಸೆಂಬರ್ 26ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಅಂದ್ರೆ ಬ್ಲೌಸ್ ನಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಬರುವಂತಹ ಡಿಸೈನ್ಸ್. ಸೊ ಈ ಕೋರ್ಸ್ ಹೊಸ ಕೋರ್ಸ್ ಇದು ನಂದು. ಸೊ ಇದನ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು 3 ರಿಂದ 4 ತಿಂಗಳಾಗುತ್ತೆ ಈ ಕೋರ್ಸ್ ಬಂದು. ಸೊ ಇದರಲ್ಲಿ 20 ತರ ಪ್ಯಾಚ್ ವರ್ಕ್ ಡಿಸೈನ್ ತೋರಿಸ್ತೀನಿ, ಒಂದು 20 ತರ ನೆಕ್ ಶೇಪ್ ನ ತೋರಿಸ್ತೀನಿ, ಓಕೆನಾ. ಸೊ ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕು ಯಾವ್ಯಾವೆಲ್ಲ ಡಿಸೈನ್ ತೋರಿಸ್ತಾರೆ, ಸೊ ಅದು ನಿಮ್ಗೆ ತಿಳ್ಕೊಳ್ಬೇಕು ಅಂದ್ರೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಇದ್ರ ಬಗ್ಗೆ ನೋಡಿ. ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬ್ಲೌಸ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್ ಕಳಿಸಿ ಅಂತ ಮೆಸೇಜ್ ಮಾಡಿದ್ರೆ ಬ್ಲೌಸ್ ಡಿಸೈನ್ ಕೋರ್ಸ್ ಅಂತ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಏನಕ್ಕಂದ್ರೆ ನಂದು ಬೇಸಿಕ್ ಕೋರ್ಸ್ ಇದೆ, ಇಂಟರ್ಮೀಡಿಯೇಟ್ ಕೋರ್ಸ್ ಇದೆ. ಸೊ ಹಾಗಾಗಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್, ಬ್ಲೌಸ್ ನ ಬ್ಯಾಕ್ ನೆಕ್ ಡಿಸೈನ್ ನ ಇನ್ಫಾರ್ಮೇಶನ್ ಅಂತ ಅಲ್ಲಿ ಅದ್ರ ಬಗ್ಗೆ ನಮ್ಗೆ ತಿಳಿಸಿ ಅಂತ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಸೊ ಅಲ್ಲೂ ಕೂಡ ವಿಡಿಯೋ ಕಳಿಸ್ಕೊಡ್ತೀವಿ. ನೀವು ನೋಡಿ ಡಿಸೈಡ್ ಮಾಡಿ ಸೇರ್ಕೊಳ್ಬಹುದು. ಡಿಸೆಂಬರ್ 26ನೇ ತಾರೀಕಿಂದ 3 ರಿಂದ 4 ತಿಂಗಳು ಈ ಕೋರ್ಸ್ ಇರುತ್ತೆ. ಕಂಪ್ಲೀಟ್ ಕೋರ್ಸ್ ಬಂದು ಕೋರ್ಸ್ ನ ಚಾರ್ಜ್ ಬಂದು 2,000 ರೂಪಾಯಿ ಆಗಿರುತ್ತೆ. ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು 2,000 ರೂಪಾಯಿ ಆಗಿರುತ್ತೆ. 3 ರಿಂದ 4 ತಿಂಗಳು ಕೋರ್ಸ್ ಇರುತ್ತೆ. ಮಂತ್ಲಿ 2,000 ಅಲ್ಲ, ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು 2,000 ಆಗಿರುತ್ತೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು, ಓಕೆನಾ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಫಸ್ಟ್ಗೆ ನಾನು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತೀನಿ. ಸ್ಕ್ರೀನ್ ಮೇಲೆ ನೋಡಿ ಒಂದಷ್ಟು ಫೋಟೋಗಳು ಹಾಕ್ತಾ ಇದ್ದೀನಿ. ಸೊ ಅದ್ರಲ್ಲಿ ನಾನು ಮಾರ್ಕ್ ಮಾಡಿದೀನಿ ಪರ್ಟಿಕ್ಯುಲರ್ಲಿ. ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ನೀವು ಯಾವ ತರ ಕಟಿಂಗ್ ಮಾಡ್ಕೊಳ್ಬೇಕು ಬ್ಲೌಸ್, ಎಲ್ಲಿ ತಪ್ಪು ಮಾಡ್ತೀರಾ ಅಂತ. ಆಲ್ಮೋಸ್ಟ್ ಇದು ಬಿಗಿನರ್ಸ್ ಮಾಡುವಂತಹ ತಪ್ಪು, ಓಕೆನಾ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ಫಸ್ಟ್ಗೆ ಬ್ಯಾಕ್ ಪಾರ್ಟ್. ಸೊ ಲೆಂತ್ ಬಂದು ರೆಡಿ 14.5. ಸೊ ಅದಕ್ಕೆ 1 ಇಂಚು ಸೇರಿಸಿ 15.5 ಇಂಚ್ಗೆ ಲೆಂತ್ ಮಾರ್ಕ್ ಹಾಕ್ತಾ ಇದೀನಿ. ಸೊ ಇದು ಬಂದು ಬ್ಯಾಕ್ ಪಾರ್ಟ್. ಸೊ ರೆಡಿ 14.5 ಪ್ಲಸ್ 1 ಇಂಚು 15.5 ಇಂಚು. 1 ಇಂಚ್ ಮಾತ್ರ ಬ್ಯಾಕಿಗೆ ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ. ಸೊ ಇದು ಲೆಂತ್, ಇದು ಬಂದು ಎಕ್ಸ್ಟ್ರಾ ಇರೋದು, ಓಕೆನಾ. ಇದು ಲಾಸ್ಟ್ ಅಲ್ಲಿ ನಾನು ಕಟ್ ಮಾಡ್ತೀನಿ. ಸೊ ಇದು ಎಕ್ಸ್ಟ್ರಾ ಇರೋದು. ಸೊ ಇಷ್ಟು ನಮಗೆ ಲೆಂತ್ ಸಾಕು, ಓಕೆ. ಸೊ ಇವಾಗ ಶೋಲ್ಡರ್ ಇಡಬೇಕು. ಶೋಲ್ಡರ್ ಇಡೋಕ್ ಮುಂಚೆ ನಾವು ಡಿಸೈಡ್ ಮಾಡಬೇಕು ಶೋಲ್ಡರ್ ನ ಎಷ್ಟು ಇಡಬೇಕು ಅಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಶೋಲ್ಡರ್ ಎಷ್ಟು ಇಡಬೇಕು ಅಂತ. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು 9 ಇಂಚು. ಸೊ 9 ಇಂಚು ಅಂದ್ರೆ ಸ್ವಲ್ಪ ಡೀಪ್ ಜಾಸ್ತಿ ಆಯ್ತು. ಸೊ ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು 36 ಇಂಚು. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 36 ಇಂಚು, 9 ಇಂಚು ಡೀಪ್ ಬಂದ್ರೆ ಡೀಪ್ ನೆಕ್ ಆಯ್ತು. ಸೊ ಈ ಮೆಷರ್ಮೆಂಟ್ಗೆ ನಾನು 1.25 ಇಂಚು ನೆಕ್ ಬಿಡ್ತಿರ್ತೀನಿ. 1.25 ಇಂಚು ನೆಕ್ ಬಿಡ್ತು. ಸೊ ಇಲ್ಲಿಂದ 2.25 ಇಂಚು ಶೋಲ್ಡರ್, ಸಾರಿ 2.25 ಇಂಚು ಶೋಲ್ಡರ್, 2 ಕಾಲಲ್ಲ 2.25 ಇಂಚು ಶೋಲ್ಡರ್ ಇಡ್ತೀನಿ. ಸೊ ಟೋಟಲ್ ಶೋಲ್ಡರ್ ಇಲ್ಲಿ ಎಷ್ಟಾಯ್ತು, 4.5. ಸೊ ಟೋಟಲ್ ಶೋಲ್ಡರ್ 4.5. ಸೊ ಈ ಬ್ಲೌಸ್ ನಲ್ಲಿ ಮೇನ್ ರೀಸನ್ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ. ಸೊ ಆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಆಗಕ್ಕೆ ಕಾರಣ ಶೋಲ್ಡರ್ ನ ಜಾಸ್ತಿ ಇಟ್ಟಿರುವಂತದ್ದು. ಸೊ ಈ ಮೆಷರ್ಮೆಂಟ್ಗೆ 4.5 ಇಂಚು ರೆಡಿ 4.5 ಇಂಚು ಶೋಲ್ಡರ್ ಇಟ್ರೆ ಸಾಕು. ಅಂದ್ರೆ 9 ಇಂಚು ಡೀಪ್ ನೆಕ್ ಇಟ್ಟಾಗ, ಡೀಪ್ ಕಡಿಮೆ ಇದ್ದಾಗಲ್ಲ, 9 ಇಂಚು ಡೀಪ್ ನೆಕ್ ಇಟ್ಟಾಗ ಈ ಮೆಷರ್ಮೆಂಟ್ಗೆ ಆರಾಮಾಗಿ ನೀವು 4.5 ಅಥವಾ 4.25 ಇಂಚು ಬೇಕಿದ್ರೆ ನೀವು ಇನ್ನೊಂದು 1/4 ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು, ಓಕೆನಾ. ಅಷ್ಟು ಇಟ್ಕೊಳ್ಬಹುದು. ಓಕೆ, ಈಗ ನಾನು 4.25ಗೆ ಇಡ್ತೀನಿ, 4.5 ಬೇಡ 4.25ಗೆ ಇಡ್ತೀನಿ, ಓಕೆ. ಸೊ 4.5 ಅಥವಾ ಇಲ್ಲೊಂಚೂರು ಶೋಲ್ಡರ್ ಪಟ್ಟಿ ಒಂಚೂರು ದೊಡ್ಡದ್ ಬೇಕು ಅಂದ್ರೆ, ತುಂಬಾ ದೊಡ್ಡದ್ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಇಡಕ್ಕಾಗಲ್ಲ. ಏನಕ್ಕೆ ಡೀಪ್ ಬ್ಯಾಕ್ ಅಲ್ಲಿ ಡೀಪ್ ಇದೆ. ನಾನು ಚೂರು ಜಾಸ್ತಿ ಮಾಡ್ಕೋಬಹುದು ಅಂದ್ರೆ ಒಂದು 1/4 ಇಂಚ್ ಎಕ್ಸ್ಟೆಂಡ್ ಮಾಡಿ 4.25 ಇಂಚು ಇಟ್ಕೋಬಹುದು. ಸೊ ಇವಾಗ ನಾನು 4.25 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಸೊ 4.25 ಇಂಚ್ಗೆ ಅರ್ಧ ಇಂಚು ಸೇರಿಸಿ 5.25 ಇಂಚ್ಗೆ ಆರ್ಮೋಲ್ ಲೆಂತ್ ನ ಮಾರ್ಕ್ ಹಾಕೊಳ್ಳೋಣ, 5.25 ಇಂಚ್ಗೆ. ಸೊ ಫಸ್ಟ್ಗೆ ನಾನು ಏನ್ ಫೋಟೋ ಹಾಕಿದೆ ಸೊ ಅಲ್ಲಿ ನೋಡ್ಬೋದು ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ಎರಡರಲ್ಲೂ ರಿಂಕಲ್ಸ್ ಇದೆ. ಸೊ ಆ ರಿಂಕಲ್ಗೆ ಕಾರಣ ಶೋಲ್ಡರ್ ಡ್ರಾಪ್ ಒಂದು ಪ್ರಾಬ್ಲಮ್ ಇದೆ. ಆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ಗೆ ಕಾರಣ ಶೋಲ್ಡರ್ ನ ಜಾಸ್ತಿ ಇಟ್ಟಿರೋದು.
ಸೊ ಅದಾದ್ಮೇಲೆ ಶೋಲ್ಡರ್ ಇಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿ ಆರ್ಮೋಲ್ ಲೆಂತ್ ಇಟ್ಟಿರ್ತಾರೆ. ಆ ಆರ್ಮೋಲ್ ಲೆಂತ್ ಇಲ್ಲಿನೇ ಆಲ್ಮೋಸ್ಟ್ ಶೋಲ್ಡರ್ ಇಲ್ಲಿ ದೊಡ್ಡದಾಯ್ತು. ಸೊ ಇಲ್ಲೂ ಆರ್ಮೋಲ್ ಲೆಂತ್ ದೊಡ್ಡದು ಮಾಡಿದ್ದಾರೆ. ಮತ್ತೆ ಆರ್ಮೋಲ್ ಲೈನ್ ಅಂದ್ರೆ ಆರ್ಮೋಲ್ ಶೇಪ್ ಏನಿದೆ ಅದು ಕರೆಕ್ಟ್ ಆಗಿ ಹಾಕಿಲ್ಲ. ಆರ್ಮೋಲ್ ರೌಂಡ್ ಏನಿದೆ ಅದು ಕರೆಕ್ಟ್ ಆಗಿ ತೆಗ್ದಿಲ್ಲ. ಅದೊಂದು ಮೇಜರ್ ಪ್ರಾಬ್ಲಮ್ ಅಲ್ಲಿ ಇದು ಬಂದಿದೆ ರಿಂಕಲ್ಸ್ ಅದಕ್ಕೆ. ಸೊ ಈಗ ಇಲ್ಲಿ ನೋಡಿ 4.25ಗೆ ಅರ್ಧ ಇಂಚು ಸೇರಿಸಿ 5.25 ಇಂಚು ನಾನು ಆರ್ಮೋಲ್ ಲೆಂತ್ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿ 4.25 ಏನ್ ಮಾರ್ಕ್ ಹಾಕಿದೀನಿ ಅದೇ ಮಾರ್ಕ್ ನ ನೀವು ಇಲ್ಲೂ ಕೂಡ ಹಾಕೊಳ್ಳಿ. ಇದಕ್ಕಿಂತ ನೀವು ಒಂದು ಅರ್ಧ ಇಂಚು ಜಾಸ್ತಿ ಶೋಲ್ಡರ್ ಇಟ್ರು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರುತ್ತೆ, ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ಏನಕ್ಕಂದ್ರೆ ಇದು ಬಂದು ಡೀಪ್ ನೆಕ್. ಸೊ ಆರ್ಮೋಲ್ ಲೆಂತ್ ಲೈನ್ ಮಾರ್ಕ್ ಹಾಕಿದೆ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 36 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚು ಬರುತ್ತೆ. ಸೊ 9 ಇಂಚು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇದು ನಮ್ಮ ಫಿಟ್ಟಿಂಗ್ ಸ್ಟಿಚ್, ಓಕೆನಾ. ಸೊ ಇಲ್ಲಿಂದ 1.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಬೇಕಾದ್ರೆ 1.25 ಇಂಚ್ಗಿಂತ ಕಡಿಮೆನೆ ಮಾಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಈ ರೀತಿ ಮಾರ್ಕ್ ಹಾಕೊಂಡು ಜಸ್ಟ್ ನೋಡಿ ಇದನ್ನ ಈ ರೀತಿ ಶೇಪ್ ಕೊಡಿ, ಈ ರೀತಿ. ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಡೀಪ್ ಬಂದು ರೆಡಿ 9 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 9.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಒಂದ್ ಸ್ವಲ್ಪ ಬ್ರಾಡ್ ಜಾಸ್ತಿ ಇಡ್ತೀರಾ ಅಂದ್ರೆ 3.5 ಇಂಚ್ವರೆಗೂ ಇಟ್ಕೊಳ್ಬಹುದು. ಅದಕ್ಕಿನ್ನ ಆದ್ರೆ ಸ್ವಲ್ಪ ಬ್ರಾಡ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ನಾನು 3 ಇಂಚ್ ಇಡ್ತಾ ಇದ್ದೀನಿ. ಸೊ 3 ಇಂಚ್ ಅಂದ್ರೂ ನಿಮ್ಗೆ ಬ್ರಾಡ್ ಬರುತ್ತೆ, ತುಂಬಾ ಏನ್ ಕಡಿಮೆ ಬರಲ್ಲ, ಕರೆಕ್ಟ್ ಇರುತ್ತೆ ಬ್ರಾಡ್. ಬೇಕಂದ್ರೆ 3.5ವರೆಗೂ ಇಟ್ಕೊಳ್ಬಹುದು. ಸೊ ಈ ರೀತಿ ಇಟ್ಕೊಂಡು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರ ಇಟ್ಕೊಳ್ಳಿ. ಸೊ ಏನ್ ಬ್ಲೌಸ್ ಡಿಸೈನ್ ಕೋರ್ಸ್ ಅಂತ ಹೇಳಿದೆ, ಸೊ ಇಲ್ಲಿ ಸುಮಾರಷ್ಟು ಶೇಪ್ಸ್ ಬರುತ್ತೆ. ಅದ್ರ ಬಗ್ಗೆನೂ ಆ ಡಿಸೈನ್ ಕೋರ್ಸ್ ಅಲ್ಲಿ ನಿಮ್ಗೆ ಕ್ಲಾಸಸ್ ಇದೆ, ಓಕೆನಾ. ಜಾಯಿನ್ ಆಗುವಂತವ್ರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆ, ಇಲ್ಲೊಂದು ನಾನೊಂದು ರೌಂಡ್ ಶೇಪ್ ಹಾಕ್ತೀನಿ. ಸೊ ಸ್ವಲ್ಪ ಬ್ರಾಡ್ ಇಡ್ತೀವಿ ಅಂದ್ರೆ ಇದರಿಂದ ಆಚೆ ಹೋಗಿ ನೋಡಿ ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ. ಸೊ ಇಲ್ಲಿ ನಾವು ಫಿಟ್ಟಿಂಗ್ ಸ್ಟಿಚ್ ಏನ್ ಬೇಕು ನಮ್ಮ ಫಿಟ್ಟಿಂಗ್ ಅಷ್ಟು ಮಾರ್ಕ್ ಹಾಕಿದೀವಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ. ಸೊ ಅದಾದ್ಮೇಲೆ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಬಂದು 32 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಆಗುತ್ತೆ. 8ಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಳ್ತೀನಿ. ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ, ಡಾಟ್ಗೋಸ್ಕರ. ಸೊ ಎಕ್ಸ್ಟ್ರಾ ತಗೊಂಡ್ಮೇಲೆ ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. ಸೆಂಟರ್ ಎಲ್ಲಿ ಬರುತ್ತೆ ನೋಡಿ, ಸೊ ಅಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನಮ್ಮ ಬ್ಯಾಕ್ ಅಲ್ಲಿ ಡೀಪ್ ಏನಿದೆ ಅದಕ್ಕೂ ನಮ್ಮ ಡಾಟ್ಗೂ 1 ಇಂಚ್ ಅಷ್ಟು ಇಲ್ಲಿ ಗ್ಯಾಪ್ ಬರಲಿ, 1 ಇಂಚು ಅಥವಾ 1.25 ಇಂಚು. ಸೊ ಬ್ಯಾಕ್ ಡಾಟ್ ಲೆಂತ್ ಹಾಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಲ್ಲ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಈ ರೀತಿ ಸೇರಿಸ್ಕೊಳ್ಳಿ. ಸೊ ಇಷ್ಟಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಈ ಲೈನ್ ನೀವು ಲೈನ್ ಹಾಕೊಂಡ್ಬಿಡಿ, ನಾವು ಹಾಕಿರುವಂತಹ ಪಾಯಿಂಟ್ಸ್ಗೆ ಲೈನ್ ಹಾಕೊಂಡ್ಬಿಡಿ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಮಾರ್ಕಿಂಗ್. ಸೊ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟ್ ಆಯ್ತು. ಸೊ ನೆಕ್ಸ್ಟ್ ನಾನು ಇವಾಗ ಫ್ರಂಟ್ ಪಾರ್ಟ್ ನ ತೋರಿಸ್ಕೊಡ್ತೀನಿ. ಈಗ ಫ್ರಂಟ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ ಅಲ್ಲಿ ಫಸ್ಟ್ ಗೆ ನಾವು 1/2 ಇಂಚ್ಗೆ ಹುಪ್ಪಟ್ಟಿ ಅಜಪಟ್ಟಿಗೆ, ಸೊ ಅದನ್ನ ನಾವಿಲ್ಲಿ ಮಾರ್ಕ್ ಹಾಕೊಂಡ್ಬೇಡ. ಸೊ ರೀತಿ ಮಾರ್ಕ್ ಹಾಕೊಳ್ಳಿ. ಇದಾದ್ಮೇಲೆ ಲೆಂತ್ ಮಾರ್ಕ್ ಹಾಕೋಣ. ಲೆಂತ್ ಸೊ ರೆಡಿ 14.25, 1 ಇಂಚು ಸೇರಿಸಿ ಬ್ಯಾಕ್ ಪಾರ್ಟ್ ಮಾರ್ಕ್ ಹಾಕಿದ್ವಿ. ಇವಾಗ ಫ್ರಂಟ್ಗೆ 2 ಇಂಚು, ರೆಡಿ 14.25ಗೆ 2 ಇಂಚು ಸೇರಿಸಿ 16.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಎಕ್ಸ್ಟ್ರಾ ನಮ್ಗೆ ಲೆಂತ್ಗಿನ್ನ ಜಾಸ್ತಿ ಆಗಿ ಮಿಕ್ಕಿರುವಂತದ್ದು. ಸೊ ಇಷ್ಟ ಆದ್ಮೇಲೆ ಈ ಏನ್ 1/2 ಇಂಚ್ ಬಿಟ್ಟಿದೀವಿ ಇದನ್ನ ನಾವು ಮಿಕ್ಕಿದ ಮೆಜರ್ಮೆಂಟ್ಗೆ ಲೆಕ್ಕ ತಗೊಳಂಗಿಲ್ಲ. ಇದು ಉಪ್ಪಟ್ಟಿ ಕಾಜಪಟ್ಟಿಗೆ ಅಂತ ಬಿಟ್ಟಿರೋದು. ಇನ್ನೇನೇ ಮಾರ್ಕ್ ಹಾಕಿದ್ರು ಈ ಲೈನ್ ಇಂದ ಆ ಕಡೆ ಮಾರ್ಕ್ ಹಾಕ್ಬೇಕು. ಸೊ ಇದ್ರೊಳಗಡೆ ಇರೋದನ್ನ ಲೆಕ್ಕಕ್ಕೆ ತಗೊಳಂಗಿಲ್ಲ. ಸೊ ಶೋಲ್ಡರ್ ಎಷ್ಟು ಇಟ್ಟಿದ್ವಿ, 4.25 ಇಂಚ್ ಇಟ್ಟಿದ್ವಿ ಬ್ಯಾಕ್ ಅಲ್ಲಿ. ಸೊ ಅದೇ ಮೆಜರ್ಮೆಂಟ್ ನ ಇಲ್ಲಿ ಹಾಕಿ. ಅದಾದ್ಮೇಲೆ ಆರ್ಮೋಲ್ ಲೆಂತ್ ಲೈನ್ 4.25 1/2 ಇಂಚು ಸೇರಿಸಿ 5.25 ಇಂಚ್ ಇಟ್ಟಿದ್ವಿ. ಸೇಮ್ ಅದನ್ನೇ ಮಾರ್ಕ್ ಇಲ್ಲೂ ಹಾಕೊಳ್ಳಿ. ಬ್ಯಾಕ್ ಅಲ್ಲಿ ಏನ್ ಹಾಕಿದ್ವಿ ಸೊ ಅದನ್ನ ಇಲ್ಲಿ ಹಾಕೊಳ್ಳಿ ಅಷ್ಟೇ. ಇದರಲ್ಲಿ ಏನ್ ಚೇಂಜಸ್ ಅಂದ್ರೆ
ಇದೇನಿದೆ ಹಾಫ್ ಇಂಚ್ ಬಿಟ್ಟಿದೀವಿ ಇದು ಮಾತ್ರ ಚೇಂಜಸ್. ಹಾಗೆ ಲೆಂತ್ ಒಂದು ಚೇಂಜ್ ಆಗುತ್ತೆ. ಸೊ ಈ ರೀತಿ ಲೈನ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಏನ್ 4.25 ಇಂಚ್ ಮಾರ್ಕ್ ಹಾಕಿದ್ವಿ ಅದೇ 4.25 ಇಂಚು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಆರ್ಮೋಲ್ ಲೆಂತ್ ಲೈನ್ ಮಾರ್ಕ್ ಹಾಕಿ. ಸೊ ಅದಾದ್ಮೇಲೆ ಅಪ್ಪರ್ ಚೆಸ್ಟ್ 9 ಇಂಚು. ಸೊ 9 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಫ್ ಇಂಚು ಸೇರಿಸ್ಕೊಳ್ಳಿ. ಫ್ರಂಟಲ್ ಡಾಟ್ ಬರುತ್ತಲ್ಲ ಆ ಡಾಟ್ಗೆ ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ನ ಕೊಡ್ತಾ ಇದ್ದೀವಿ. ಅದಾದ್ಮೇಲೆ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಸೊ ಇಲ್ಲಿಂದ ಇವ್ರದ್ದು ಫ್ರಂಟ್ ಡೀಪ್ ಬಂದು ರೆಡಿ 7 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 7.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ 1/4 ಇಟ್ಟಿದ್ದೀರಾ, ಬೇಕಿದ್ರೆ ನೀವು ಇಲ್ಲಿ 2 ಇಂಚ್ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಏನಕ್ಕೆ ಬ್ಯಾಕ್ ಅಲ್ಲೂ ಡೀಪ್ ಇದೆ, ಬ್ರಾಡ್ ಇದೆ. ಫ್ರಂಟ್ ಅಲ್ಲೂ ಡೀಪ್ ಬ್ರಾಡ್ ಆದ್ರೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರುತ್ತೆ. ಸೊ ಫ್ರಂಟ್ ಅಲ್ಲಿ ಬೇಡ, 2 ಇಂಚು ಸ್ವಲ್ಪ ಜಾಸ್ತಿನೇ ಬರುತ್ತೆ, ಅದೇನು ಕಡಿಮೆ ಇಲ್ಲ. ತುಂಬಾ ಬ್ರಾಡ್ ಇಟ್ಕೊಳಕ್ ಹೋಗ್ಬೇಡಿ. ಸೊ ಇಲ್ಲೂ ಅಷ್ಟೇ ಒಂದು ರೌಂಡ್ ಶೇಪ್ ಹಾಕ್ತೀನಿ. ಸೊ ಇಷ್ಟಾದ್ಮೇಲೆ ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ಟ್ ಪಾಯಿಂಟ್. ಸೊ ಇವ್ರದ್ದು ರೆಡಿ 10.25 ಇಂಚು. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕೊಳ್ತಿದ್ದೀನಿ. ಸೊ ಬ್ಲೌಸ್ ಎಲ್ಲ ರೆಡಿ ಆದ್ಮೇಲೆ ಅದು 10.25 ಇಂಚ್ ಕರೆಕ್ಟ್ ಆಗಿ ಬರುತ್ತೆ. ಸೊ 11 ಇಂಚು ಮಾರ್ಕ್ ಹಾಕ್ತಾ ಇದೀನಿ. ಈ ರೀತಿ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿಂದ ಈ ಲೈನ್ ಇಂದ ಕೆಳಗಡೆ 2.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇನ್ನೊಂದು. ಸೊ ಇದು ಬಂದು ಅಂಡರ್ ಬಸ್ಟ್ ಲೈನ್. ಇಲ್ಲೊಂದು ಲೈನ್ ಹಾಕೊಳ್ಳಿ. ಸೊ ಲೆಂತ್ ಹಾಕಿದಾಯ್ತು. ಇದರ ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ. ಸೊ ಇವ್ರದ್ದು ಮಿಡಲ್ ಚೆಸ್ಟ್ ಅಂದ್ರೆ ಫುಲ್ ಬಸ್ಟ್ ಬಂದು 37 ಇಂಚು. 4ರಿಂದ ಡಿವೈಡ್ ಮಾಡಿದಾಗ ಫುಲ್ ಬಸ್ಟ್ ಏನಿದೆ 4ರಿಂದ ಡಿವೈಡ್ ಮಾಡಿದಾಗ 9.25 ಬರುತ್ತೆ. ಸೊ 9.25 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಅದೇ 9.25 ಇಂಚ್ಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ 9.25 ಇಂಚು. ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ಇಲ್ಲಿ ನಾವು ಡಾಟ್ಗೆ ಅಂತ ಬಿಟ್ಟಿದೀವಲ್ಲ, ಈ ಮಾರ್ಕ್ ಇಂದ ಈ ಎಲ್ಲಾ ಡಾಟ್ಸ್ ಮೇಲೆ ಲೈನ್ ಬರೋ ತರ ಲೈನ್ ಹಾಕೊಳ್ಳಿ ಈ ರೀತಿ. ಸೊ ಅದಾದ್ಮೇಲೆ ಮಾರ್ಜಿನ್ಗೆ 2 ಇಂಚು. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇಷ್ಟು ಹಾಕಿದ್ಮೇಲೆ ಈಗ ನಾವು ಡಾಟ್ಸ್ ಮಾರ್ಕ್ ನ ಹಾಕೊಳ್ಬೇಕು. ಡಾಟ್ಸ್ ಮಾರ್ಕ್ ನ ಹಾಕೊಳ್ಳಿಕ್ಕೆ ಫಸ್ಟ್ ನಾವು ಏನ್ ಮೈನ್ ಡಾಟ್ ಎಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡ್ಬೇಕು. ಸೊ ಅದಕ್ಕೆ ಫಾರ್ಮುಲಾ ಇದೆ. ಏನ್ ಅಪ್ಪರ್ ಚೆಸ್ಟ್ ಇವ್ರದ್ದು 36 ಇಂಚ್ ಇದೆ. ಸೊ ಅದನ್ನ 10ರಿಂದ ಡಿವೈಡ್ ಬೈ ಮಾಡಿ 3.6 ಬರುತ್ತೆ. ಸೊ ಇಲ್ಲಿಂದ 3.6ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಅದೇ ಮಾರ್ಕ್ ನ ಇಲ್ಲೂ ಕೂಡ ಹಾಕೊಳ್ಳಿ. ಹಾಕೊಂಡು ಒಂದು ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ 32 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಇಂಚು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ನೋಡಿ ಎಷ್ಟು ಬರ್ತಾ ಇದೆ, 1/4 ಇಂಚ್ ಬರ್ತಾ ಇದೆ. ಆ 1/4 ಇಂಚ್ನ ಎರಡೂ ಕಡೆ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ. ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇಷ್ಟು ಒಂದು ಮೇನ್ ಡಾಟ್ ಹಾಕಿದಾದ್ಮೇಲೆ ಇಲ್ಲಿಂದ 1 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಂಡು ಫ್ರಂಟ್ ಶೇಪ್ ಇಡಿ. ಈ ರೀತಿ ಫ್ರಂಟ್ ಪಟ್ಟಿ ಶೇಪ್, ಈ ರೀತಿ ಫ್ರಂಟ್ ಪಟ್ಟಿ ಶೇಪ್ ಕೊಡಿ. ಸೊ ಇದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೊಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.25 ಇಂಚ್ ಗ್ಯಾಪ್ ಅಲ್ಲಿ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲೊಂದು ಡಾಟ್ ಮಾರ್ಕ್ ನ ಹಾಕೊಳ್ಳಿ. ಇದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.25 ಇಂಚ್ಗೆ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಇಲ್ಲೊಂದು ಡಾಟ್ ಹಾಕೊಳ್ಳಿ. ಸೊ ಇದು ಬಂದು ಕ್ರಾಸ್ ಆಗೇ ಬರೋದು. ಕ್ರಾಸ್ ಆಗಿ ಬರುತ್ತೆ ಅಂತ ಬಿಗಿನರ್ಸ್ ತಲೆ ಕೆಡಿಸ್ಕೊಬೇಡಿ, ಇದು ಕ್ರಾಸ್ ಆಗಿ ಬರೋದು. ಸೊ ಅದಾದ್ಮೇಲೆ ಇಲ್ಲಿಂದ ಮತ್ತೆ 1.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಂಡಿರ್ತೀರಲ್ಲ, ಸೊ ಹಾಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದು ಅಷ್ಟೇನೆ, ಇಲ್ಲಿ 1/2 ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನ ಇಲ್ಲಿ ಕವರ್ ಮಾಡಿ.
ಸೊ ಡಾಟ್ ಹಿಡಿದ್ರೆ ಅದು ಕವರ್ ಆಗುತ್ತೆ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ನ ಮಾರ್ಕ್. ಸೊ ಇಲ್ಲಿ ನಾನು ಹೇಳಿದೆ ಫೋಟೋಗಳು ಹಾಕಿದ್ದೀನಿ ಸ್ಟಾರ್ಟಿಂಗು, ಏನು ಫ್ರಂಟ್ ಹತ್ರ ರಿಂಕಲ್ಸ್ ಬಂದಿದೆ ಅದಕ್ಕೆ ಕಾರಣ ಈ ಏನು ಆರ್ಮೋಲ್ ಫ್ರಂಟ್ ಆರ್ಮೋಲ್ ರೌಂಡ್ ತೆಗ್ದಿದ್ದೀರಾ ಇದು ಪ್ರಾಬ್ಲಮ್. ಸೊ ಏನಿಗೆ ಬಂದಿದೆ, ಶೋಲ್ಡರ್ ನ ಜಾಸ್ತಿ ಇಟ್ಟಿದ್ರು, ಸೊ ಅದಾದ್ಮೇಲೆ ಶೋಲ್ಡರ್ ಇಲ್ಲಿ ಮುಂದೆ ಹೋಯ್ತು, ಇಲ್ಲಿ ಬರ್ಬೇಕಾಗಿರುವಂತಹ ಆರ್ಮೋಲ್ ರೌಂಡು ಸೊ ಅವ್ರದ್ದು ಬಂದು ಇಲ್ಲಿ ಬಂದಿದೆ, ಇಲ್ಲಿ ಬರ್ಬೇಕಾಗಿರುವಂತಹ ಆರ್ಮೋಲ್ ರೌಂಡ್ ಬಂದು ಏನಾಗಿದೆ ಇಲ್ಲಿ ಬಂದಿದೆ. ಸೊ ಇದು ರಾಂಗ್, ಇದು ರೈಟ್. ಓಕೆನಾ, ನಾನು ಸುಮ್ಮನೆ ಜಸ್ಟ್ ಇದನ್ನ ತೋರಿಸ್ತಾ ಇರೋದು, ಇಲ್ಲಿ ಬಂದಿದೆ. ಸೊ ಏನಾಗುತ್ತೆ, ಈ ಏನ್ ಗ್ಯಾಪ್ ಇದೆ ಈ ಗ್ಯಾಪ್ ಅಲ್ಲಿ ಏನ್ ಎಕ್ಸ್ಟ್ರಾ ಬಟ್ಟೆ ಇದೆ ಸೊ ಅದು ರಿಂಕಲ್ ಆಗಿ ಕನ್ವರ್ಟ್ ಆಗಿದೆ. ಸೊ ಗೊತ್ತಾಯ್ತಲ್ಲ, ಅರ್ಥ ಆಯ್ತು, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಆರ್ಮೋಲ್ ರೌಂಡ್ ಸರಿಯಾಗಿ ತೆಗಿದಿರೋದು ಒಂದು ರೀಸನ್. ಆರ್ಮೋಲ್ ರೌಂಡ್ ನೋಡಿ ನೀಟಾಗಿ ಈ ರೀತಿ ಬರಬೇಕು. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಮಾಡಿ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ಅವರು ಸ್ಲೀವ್ ಅಲ್ಲಿ ತುಂಬಾನೇ ರಿಂಕಲ್ಸ್ ಇದೆ. ಓಕೆನಾ, ಸೊ ಅದನ್ನ ನೋಡಿ, ಅದಕ್ಕೆ ನಾನು ಇವಾಗ ಸ್ಲೀವ್ ಕಟಿಂಗ್ ತೋರಿಸ್ತೀನಿ. ಸೊ ನಂದು ಏನ್ ಬ್ಲೌಸ್ ಡಿಸೈನ್ ಕೋರ್ಸ್ ಅಂತ ಹೇಳಿದೀನಿ, ಡಿಸೆಂಬರ್ 26ನೇ ತಾರೀಕಿಂದ ಫಸ್ಟ್ ಬ್ಯಾಚ್ ಶುರುವಾಗ್ತಾ ಇದೆ. ಸೊ ಅದರಲ್ಲಿ 20 ತರ ನೆಕ್ ಶೇಪ್ಗಳನ್ನ ತೋರಿಸ್ತೀನಿ, 20 ತರ ನೆಕ್ ಡಿಸೈನ್ ತೋರಿಸ್ತೀನಿ, ಪ್ಯಾಚ್ ವರ್ಕ್ ಡಿಸೈನ್ ಹಾಗೆ ಬೋಟ್ ನೆಕ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ತೋರಿಸ್ತೀನಿ. ಸೊ ಇದರಲ್ಲಿ ಬ್ಲೌಸ್ ಕಟಿಂಗ್ ಯಾವುದು ಇರಲ್ಲ, ಬ್ಯಾಕ್ ಅಲ್ಲಿ ಏನು ಡಿಸೈನ್ ಬರುತ್ತೆ ಸೊ ಅದ್ರ ಬಗ್ಗೆ ನಿಮ್ಗೆ ಮೆಷರ್ಮೆಂಟ್ಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಯಾವ ಮೆಷರ್ಮೆಂಟ್ಗೆ ಡಿಸೈನ್ ನ ಯಾವ ತರ ಮಾಡಬೇಕು, ಕಂಪ್ಲೀಟ್ ಕ್ಲಾಸಸ್ ಇರುತ್ತೆ. ಸೊ ಇದು ಒಂದು 3 ರಿಂದ 4 ತಿಂಗಳಾಗುತ್ತೆ ಕೋರ್ಸು, ಕೇವಲ 2,000 ರೂಪಾಯಿ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ, ಸೊ ಈಗ ಇವ್ರದ್ದು ಸ್ಲೀವ್ ನ ಲೆಂತ್ ಇವ್ರದ್ದು ರೆಡಿ 11 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 12 ಇಂಚಿಗೆ ಉದ್ದಕ್ಕೆ ನಾನು ಮಾರ್ಕ್ ಹಾಕ್ತೀನಿ. ಇಲ್ಲಿ ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದು ಲೆಂತ್, ಇದು ಎಕ್ಸ್ಟ್ರಾ ಪೇಪರ್ ಇರೋದು. ಓಕೆನಾ, ಸೊ ಇದು ಲೆಕ್ಕ ತಗೊಳ್ಬೇಕು. ಇಲ್ಲಿಂದ ಇಲ್ಲಿ ಏನಿದೆ ಅದು ಸ್ಲೀವ್ ಲೆಂತ್ ಲೈನ್ ನ ಮಾರ್ಕ್ ಹಾಕಿದ್ದಾಯ್ತು. ಸೊ ಇವಾಗ ನಾವು ಕ್ಯಾಪ್ ಹೈಟ್ ಮಾರ್ಕ್ ಹಾಕ್ಬೇಕು. ಕ್ಯಾಪ್ ಹೈಟ್ಗೂ ಫಾರ್ಮುಲಾ ಇದೆ. ಅಪ್ಪರ್ ಚೆಸ್ಟ್ ಏನಿದೆ 36 ಇಂಚು, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.6 ಬರುತ್ತೆ. ಸೊ ಅದನ್ನ ಇಲ್ಲಿ ಮಾರ್ಕ್ ಹಾಕೊಂಡು ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಈ ಕಾರ್ನರ್ ಇಂದ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ 16 ಇಂಚ್ ಇದೆ. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 8 ಇಂಚು. ಈ ಕಾರ್ನರ್ ಇಂದ 8 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈ ಗೆರೆ ಮೇಲೆ ಟೇಪ್ ಬರಬೇಕು. ಈ ರೀತಿ 8 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿಂದ ಶೇಪ್ ಹಾಕೊಳ್ಳಿ. ಸೊ ಇಷ್ಟು ಇದು ಬಂದು ಬ್ಯಾಕ್ ಸ್ಲೀವ್ ಶೇಪ್. ಸೊ ಇದು ಬಂದು ಇದಾದ್ಮೇಲೆ ಇಲ್ಲಿ ನೋಡಿ ಜಸ್ಟ್ ಇದು ಒಂದು 1/2 ಇಂಚು ಅಷ್ಟೇ, ಅದಕ್ಕಿಂತ ಬೇಕಾದ್ರೆ ಕಡಿಮೆ ಇದ್ರು ನಡೆಯುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಈ ರೀತಿ ಶೇಪ್ ಕೊಡಿ. ನೋಡಿ ಫಸ್ಟ್ ಒಂದ್ ಹಾಕಿರೋದು ಇದು ಹೈಲೈಟ್ ಮಾಡಿ ತೋರಿಸ್ತಾ ಇದೀನಿ, ಸೆಕೆಂಡ್ ಒಂದ್ ಹಾಕಿರೋದು ಬ್ಯಾಕ್ ಶೇಪ್. ಸೊ ಸ್ಲೀವ್ ಅಲ್ಲಿ ನಿಮ್ಗೆ ರಿಂಕಲ್ಸ್ ತರ ಕಾಣಿಸ್ತಿದೆ. ಸೊ ಅದು ಮೇನ್ ಬಂದಿರೋದಕ್ಕೆ ಈ ಶೇಪ್ ನ ಕರೆಕ್ಟ್ ಆಗಿ ಕಟ್ ಮಾಡ್ದಿರೋದು ಒಂದು, ಮತ್ತೆ ಬಾಡಿ ಪಾರ್ಟ್ ಅಲ್ಲಿ ಏನ್ ನಾವು ಆರ್ಮೋಲ್ ರೌಂಡ್ ಮಾರ್ಕ್ ಹಾಕಿದೀವಿ ಅದೆರಡೂ ಕಾರಣ ಸ್ಲೀವ್ ಅಲ್ಲಿ ಅಷ್ಟೊಂದು ರಿಂಕಲ್ಸ್ ಬಂದಿರೋದಕ್ಕೆ. ಸೊ ಇದು ಮತ್ತೆ ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ನೀಟಾಗಿ ಆರ್ಮೋಲ್ ರೌಂಡ್ ಹಾಗೆ ಸ್ಲೀವ್ ಅಲ್ಲಿ ಈ ಶೇಪ್ ನ ನೀವು ನೀಟಾಗಿ ಹಾಕೊಂಡ್ರೆ ಸೊ ಆ ರೀತಿ ರಿಂಕಲ್ಸ್ ಎಲ್ಲ ಬರಲ್ಲ. ಓಕೆನಾ, ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು 11.5, ಅದ್ರಲ್ಲಿ ಅರ್ಧ ಅಂದ್ರೆ 5.25 ಇಂಚು. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಷ್ಟು ಮಾಡ್ಕೊಂಡು ಈ ಲೈನ್ಸ್ ಏನಿದೆ ಇದನ್ನ ಈ ರೀತಿ ಸೇರಿಸ್ಕೊಂಡ್ಬಿಡಿ. ಸೊ ಇದು ನಮ್ಮ ಸ್ಲೀವ್ ಕಟಿಂಗು. ಸೊ ಇವಾಗ ನಾನು ಏನ್ ಹೇಳ್ಕೊಟ್ಟೆ ಈ ಮೆಷರ್ಮೆಂಟ್ಗೆ ಅಂದ್ರೆ 36 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ, 9 ಇಂಚು ಡೀಪ್ ನೆಕ್ ಇರೋರಿಗೆ. ಸೊ ಇವಾಗ ನಾನು ಏನೇನೆಲ್ಲ ಹೇಳಿದೆ ಸೊ ಅದನ್ನ ನೀವು ಅಪ್ಲೈ ಮಾಡ್ಬೋದು. ಸೊಂಟದ ಸುತ್ತಳತೆ ಇದ್ರೆ ನೀವು ನಿಮ್ಮ ಮೆಷರ್ಮೆಂಟ್ ಅಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ, ಮಿಡಲ್ ಚೆಸ್ಟ್ ರೌಂಡ್ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ಬಟ್ ಇವಾಗ ಏನ್ ಶೋಲ್ಡರ್ ಮತ್ತೆ ಆರ್ಮೋಲ್ ಲೆಂತ್ ಇವೆಲ್ಲ ನೆಕ್ ವಿಡ್ತ್ ಇವೆಲ್ಲ ಹಾಕಿದೀನಿ, ಇವೆಲ್ಲ ನೀವು ಆರಾಮಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೀಟಾಗಿ ಬ್ಲೌಸ್ ಬರುತ್ತೆ, ನಿಮ್ ಮೆಷರ್ಮೆಂಟ್ಗೆ ಅಪ್ಲೈ ಆಗುತ್ತೆ. ಓಕೆನಾ, ಸೊ ಏನು ನಾನು ತೋರಿಸಿದ್ದೆ ಫೋಟೋಸ್, ಫ್ರಂಟ್ ಅಲ್ಲಿ ರಿಂಕಲ್ಸ್, ಆಮೇಲೆ ಬ್ಯಾಕ್ ಅಲ್ಲಿ ರಿಂಕಲ್ಸ್, ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್, ಮತ್ತೆ ಸ್ಲೀವ್ ಅಲ್ಲಿ ಮೇನ್ ತುಂಬಾನೇ ರಿಂಕಲ್ಸ್ ಬರುತ್ತೆ. ಅದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಹೇಳಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸೆಂಬರ್ 26ನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು.
ಸೊ ಡೀಟೇಲ್ ಆಗಿ ಕೋರ್ಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದು ಡೀಟೇಲ್ ಆಗಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಡಿಸೈನ್ ಕೋರ್ಸ್ ವಿಡಿಯೋ ಲಿಂಕ್ ಕಳಿಸಿ ಅಂತ ಕೇಳಿದ್ರೆ ಅಲ್ಲೂ ಕಳಿಸ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.